ಫ್ರಾನ್ಸ್ನ ವಿಶ್ವಪ್ರಸಿದ್ಧ ಲೂರ್ ಮ್ಯೂಸಿಯಂನಲ್ಲಿ ದರೋಡೆ ಆಗಿದೆ. ಬೆಲೆ ಕಟ್ಟಲಾಗದ 9 ಆಭರಣ 7 ನಿಮಿಷದಲ್ಲಿ ಲೂಟಿ ಮಾಡಿದ್ದಾರೆ. ಸ್ಕೂಟರ್ನಲ್ಲಿ ಬಂದು ಏಣಿ ಹಾಕಿ ಮ್ಯೂಸಿಯಂನಲ್ಲಿ ಕಳುವ ಆಗಿರೋದು. ನೆಪೋಲಿಯನ್ ಕಾಲದ ಬೆಲೆ ಕಟ್ಟಲಾಗದ 9 ಆಭರಣ ಕಳುವಾಗಿದೆ. ದರೋಡೆಯ ಬಳಿಕ ವಸ್ತು ಸಂಗ್ರಹಾಲಯ ಮುಚ್ಚಿದ ಸರ್ಕಾರ. ವಜ್ರದ ಕಿರೀಟ, ಚಿನ್ನ ಸೇರಿ 7 ಆಭರಣಗಳ ಕಳ್ಳತನ ಆಗಿದೆ. ದರೋಡೆಕೋರರಿಗೆ ಬಲೆ ಬೀಸಿದ ಫ್ರಾನ್ಸ್ ಪೊಲೀಸರು. ನೋಡಿ, 7 ನಿಮಿಷದಲ್ಲಿ ಈ ಒಂದು ಘಟನೆ ನಡೆದು ಹೋಗಿರೋದು. ನಿನ್ನೆ ಬೆಳಗ್ಗೆ 9:30ರಿಂದ 9:40 ನಡುವೆ ದರೋಡೆ ಆಗ್ಬಿಟ್ಟಿದೆ. ಹೈಡ್ರಾಲಿಕ್ ಏಣಿ ಮುಖಾಂತರವಾಗಿ ವಸ್ತು ಸಂಗ್ರಹಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಡಿಸ್ಕ್ ಕಟ್ಟರನ್ನು ಬಳಸಿ ಕಿಟಕಿ ಗಾಜನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಮ್ಯೂಸಿಯಂಗೆ ಎಂಟ್ರಿ ಆಗಿದೆ. ಅನಂತರ ಸೀ ನದಿಗೆ ಎದುರಾಗಿರುವಂಥ ಮುಂಭಾಗದಿಂದ ಕಳ್ಳ ಎಂಟ್ರಿ ಆಗಿರೋದು. 3ರಿಂದ 4 ದರೋಡೆಕೋರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಗ್ಯಾಲರಿಯಲ್ಲಿದ್ದಂಥ 2 ಕಲಾಕೃತಿಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು. ಡಿಸ್ಕ್ ಕಟರ್ನಿಂದ ಈ 2 ಕಲಾಕೃತಿಯನ್ನು ಕಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೆಪೋಲಿಯನ್ ಮತ್ತು ಮಹಾರಾಣಿಯವರ 9 ಆಭರಣವನ್ನು ಕಳುವು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು. ಎಸ್ಕೇಪ್ ಆಗುವಾಗ 1 ಆಭರಣ ಬೀಳಿಸ್ಕೊಂಡು ಹೋಗಿದ್ದಾರೆ. ಮ್ಯೂಸಿಯಂನ ಆವರಣದಲ್ಲಿ ಆ 1 ಆಭರಣ ಪತ್ತೆಯಾಗಿದೆ. ಮಹಾರಾಣಿಯವರ ಕಿರೀಟದ ಆಭರಣ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಅದು ಕಿರೀಟವನ್ನು ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದರೋಡೆ ವೇಳೆ ಫ್ರೆಂಚ್ ಕ್ರೌನ್ ಜುವೆಲ್ಸ್ ಪ್ರದರ್ಶನಕ್ಕೆ ಇಡಲಾಗಿತ್ತು. ದರೋಡೆ ಬಗ್ಗೆ ಮಾಹಿತಿಯನ್ನು ನೀಡಿದ ಫ್ರಾನ್ಸ್ನ ಸಂಸ್ಕೃತಿ ಸಚಿವೆ ರಚಿಡಾ ದಾಟಿ ಅವ್ರು ಹೇಳಿದಾಗ ಈ ಇಡೀ ದರೋಡೆ ಹೇಗೆ ನಡೆದಿದೆ, ಏನು ಎತ್ತ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿರುವಂಥದ್ದು. ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಮೊನಾಲಿಸಾ ಚಿತ್ರ ಏನಿದೆ ಅದರ ಕಳ್ಳತನಕ್ಕೂ ಕೂಡ ಯತ್ನ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವಂಥ ಮ್ಯೂಸಿಯಂ ಇದು. ಪ್ರತಿ ದಿನವೂ ಇಲ್ಲಿಗೆ ಏನು ಇಲ್ಲ ಅಂತ ಹೇಳಿದ್ರು 30,000ಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರಂತೆ. ಲವ್ರೆ ಮ್ಯೂಸಿಯಂನಲ್ಲಿ 33,000ಕ್ಕೂ ಹೆಚ್ಚು ಕಲಾಕೃತಿಗಳಿದೆಯಂತೆ. ಪ್ರಾಚೀನ ವಸ್ತುಗಳು, ಶಿಲ್ಪಗಳು, ವರ್ಣಚಿತ್ರ ಒಳಗೊಂಡಂಥ ಕಲಾಕೃತಿಗಳು, ವೆನಿಸ್ ಡಿ ಮೆಲೋ ಮತ್ತು ವಿಂಡ್ ವಿಕ್ಟೋರಿಯಾ ಆಫ್ ಸಮತ್ರೇಸ್ ಜೊತೆಗೆ ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾಕೃತಿ ಮೊನಾಲಿಸಾ ಕೂಡ ಇಲ್ಲೇನೆ ಇರುವಂಥದ್ದು. ಈ ಹಿಂದೆ 1 ಬಾರಿ ಮೊನಾಲಿಸಾ ಕಲಾಕೃತಿ ಕಳ್ಳತನ ಆಗಿತ್ತು. ಲಿಯೋನಾರ್ಡೋ ಡಾ ವಿನ್ಸಿ ರಚಿಸಿರುವಂಥ ಮೊನಾಲಿಸಾ ಭಾವಚಿತ್ರ 1911ರಲ್ಲಿ ಮಾಜಿ ಕೆಲಸಗಾರ ವಿನ್ಸೆಂಜೋ ಪೆಡ್ರುಗಿಯಾ ಕದ್ದಿದ್ದ. ತನ್ನ ಕೋಟ್ನಲ್ಲಿ ಇಟ್ಟುಕೊಂಡು ಪರಾರಿಯಾಗಿದ್ದ. 2 ವರ್ಷಗಳ ನಂತರ ಇಟಲಿಯ ಫ್ಲಾರೆನ್ಸ್ನಲ್ಲಿ ಪತ್ತೆ ಆಯಿತು. ಆನಂತರ ತಂದು ಲವ್ರೆ ಮ್ಯೂಸಿಯಂನಲ್ಲಿ ಇಡಲಾಯಿತು. ಈಗ ಅದನ್ನು ಕದಿಯೋದಕ್ಕೆ ಅಂತ ಸ್ಕೆಚ್ ಹಾಕಿದ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ.